ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಮುಫೀಜ್ ಮಿಯಾನವರ್ ಎಂಬಾತನಿಂದ ಅತ್ಯಾಚಾರದ ಆರೋಪ ಕೇಳಿಬರ್ತಾ ಇದೆ. ಹಿಂದೂ ಯುವತಿಗೆ ಬ್ಲಾಕ್ ಮೇಲ್ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಪ್ರೀತಿಸುವ ನಾಟಕ ಆಡಿ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪ. ಬಳಿಕ ಧಾರವಾಡದಲ್ಲಿ ರಿಜಿಸ್ಟರ್ ಮದುವೆಗೂ ಸಿದ್ಧತೆ. ಮುಫೀಜ್ ಮಾಡಿದಂತಹ ಅವಾಂತರಗಳಿದು. ಕಳೆದ ಆಗಸ್ಟ್ನಲ್ಲಿ ಮದುವೆಯಾಗೋದಕ್ಕೆ ನೋಂದಣಿ ಮಾಡಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು. ವಿಷಯ ತಿಳಿದು ಮದುವೆ ನಿಲ್ಲಿಸಿದ್ರು ಯುವತಿಯ ಸಂಬಂಧಿಕರು. ಆದರೆ ಮತ್ತೆ ಯುವತಿಗೆ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಯುವತಿಗೆ ಬ್ಲಾಕ್ ಮೇಲ್ ಮಾಡಿದಂತಹ ಆರೋಪ ಈ ಮುಫೀಜ್ ಮೇಲೆ ಕೇಳಿ ಬರ್ತಾ ಇದೆ. ನನ್ನ ಖಾಸಗಿ ವಿಡಿಯೋ ಬಿಡುಗಡೆ ಮಾಡ್ತೀನಿ ಅಂತ ಆರೋಪ ಮಾಡಿರುವಂಥದ್ದು. ಒಬ್ಬಳೇ ಇದ್ದ ವೇಳೆ ಮನೆಗೆ ನುಗ್ಗಿ ಅತ್ಯಾಚಾರ ಎಸಗಿರುವಂತಹ ಆರೋಪ ಕೂಡ ಈತನ ಮೇಲೆ ಕೇಳಿ ಬರ್ತಾ ಇದೆ. ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡ್ತೀನಿ ಅನ್ನುವಂತಹ ಬೆದರಿಕೆಯೊಡ್ಡಿದ್ದಾನೆ ಅನ್ನೋದು ಮುಫೀಜ್ ಮಿಯಾನವರ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ. ಹಿಂದೂ ಸಂಘಟನೆಯ ನೆರವಿನಿಂದ ಸಂತ್ರಸ್ತ ಯುವತಿ ಈಗ ದೂರು ಕೊಟ್ಟಿದ್ದಾರೆ. ಕೇಶವಾಪುರ ಠಾಣೆಯಲ್ಲಿ ಮುಫೀಜ್ ವಿರುದ್ಧ ಅತ್ಯಾಚಾರದ ಕೇಸ್ ದಾಖಲಾಗಿದೆ. ಸಂತ್ರಸ್ತೆ ಮಾತನಾಡಿದ್ದಾರೆ, ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ನಾವು ಕಾಲೇಜ್ ಇವೆಂಟಲ್ಲಿ ನಂದು ಕಾಲೇಜ್ ಇವೆಂಟಲ್ಲಿ ಒಬ್ಬ ಹುಡುಗಿ ನಂಗೆ ಒಂದು ಹುಡುಗಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ಲು. ಅವನ ಹೆಸರು ಮುಫೀಜ್ ಮಿಯಾನವರ್ ಅಂತ. ನಮ್ಮ ನೆಕ್ಸ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಅವ್ನ ಕಡೆಯಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಆಮೇಲೆ 1-2-3 ಮಂತ್ಸ್ ಆದಮೇಲೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು. ರಿಲೇಷನ್ಶಿಪ್ ಸ್ಟಾರ್ಟ್ ಆದಮೇಲೆ ನಮ್ಮ ಪೇರೆಂಟ್ಸಿಗೆ ಗೊತ್ತಾಯ್ತು. ಆಮೇಲೆ ಅವ್ನದ್ದು ಕಾಸ್ಟ್ ನನಗೆ ಗೊತ್ತೇ ಇದ್ದಿದ್ದಿಲ್ಲ, ಅವ್ನು ಮುಸ್ಲಿಮ್ ಅಂತ. ಅದಾದಮೇಲೆ ನಮ್ಮ ಪೇರೆಂಟ್ಸ್ ನನಗೆ ರಿಯಲೈಸ್ ಮಾಡಿದ್ರು, ಅವ್ನ ಕಾಸ್ಟ್ ಬೇರೆ, ನನ್ನ ಕಾಸ್ಟ್ ಬೇರೆ, ಆಮೇಲೆ ಕಲ್ಚರ್ ಬೇರೆ, ಡಿಫ್ರೆನ್ಸಸ್ ಭಾಳ ಐತಿ. ಆಮೇಲೆ ನಾನು ಸ್ಟಡಿ ಮಾಡಿದೆ, ಅವ್ರ ಕಾಸ್ಟ್ ಹೆಂಗೈತಿ ಹೆಂಗಿಲ್ಲ ಅಂತಂದು ಸ್ಟಡಿ ಮಾಡಿದೆ. ಆಮೇಲೆ ರಿಲೇಷನ್ಶಿಪ್ ಒಳಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯ್ತು. ಹಾಗಾಗಿ ನಾನು ಬ್ರೇಕಪ್ ಮಾಡಿದೆ. ಬ್ರೇಕಪ್ ಆದ ನಂತರ ನಾನು ಕ್ಯಾನ್ಸಲೇಷನ್ಗೂ ಇದನ್ನು ಮಾಡಿದಾದ್ಮೇಲೆ ನಂದು ರಿಲೇಷನ್ಶಿಪ್ ಒಳಗೆ ಫೋಟೋಸ್ ವಿಡಿಯೋಸ್ ಅದಾವ. ಆಮೇಲೆ ನೇಕೆಡ್ಸು ಅದಾವ. ಆಮೇಲೆ ಒಂದು 2 ಫೋನ್ಸ್ ಅದಾವ, ಲ್ಯಾಪ್ಟಾಪ್ಸ್, ಪೆನ್ ಡ್ರೈವ್, ಮೆಮ್ರಿ ಕಾರ್ಡ್, ಆಮೇಲೆ ಕಂಪ್ಯೂಟರ್ ಐತಿ. ಆಮೇಲೆ ಅವ್ರು ಯಾರ್ಯಾರು ಫ್ರೆಂಡ್ಸಿಗೆ ಲೀಕ್ ಮಾಡ್ಯಾನ ಅದು ನನಗೆ ಗೊತ್ತಿಲ್ಲ, ಆದರೆ ನನಗೆ ಬೇಕು. ಯಾರ್ಯಾರು ಫೋನ್ಸ್ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ ನನಗೆ ಬೇಕು. ಆಮೇಲೆ ಯಾರ್ಯಾರು ಇದು ವಿಡಿಯೋ ನೋಡಕತ್ತೀರಿ ನಾನು ರಿಕ್ವೆಸ್ಟ್ ಮಾಡತ್ತೀನಿ. ಆಮೇಲೆ ಪೊಲೀಸ್ ಇಲಾಖೆಗೂ ನಾನು ರಿಕ್ವೆಸ್ಟ್ ಮಾಡಕತ್ತೀನಿ, ನನಗೆ ಪ್ಲೀಸ್ ನಂಗೆ ರಿಕವರಿ ಆಗಬೇಕು, ನಂಗೆ ವೀಡಿಯೋಸ್ ಬೇಕು. ನಾವು ಕಾಲೇಜ್ ಇವೆಂಟಲ್ಲಿ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಒಂದಾದ ಮೇಲೊಂದು ಲವ್ ಜಿಹಾದ್ ಪ್ರಕರಣಗಳು ಆ ಭಾಗದಲ್ಲಿ ಕೇಳಿ ಬರ್ತಾ ಇರುವಂತದ್ದು, ಆರೋಪಗಳು ಕೇಳಿ ಬರ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು FIR ಆಗಿದೆ, ಏನಂತ ಇದೆ ದೂರಿನಲ್ಲಿ ಪ್ರಮುಖ ಅಂಶಗಳು ಹೇಳೋದಾದ್ರೆ? ಪ್ರತಿಮಾ, 2 ದಿನಗಳ ಹಿಂದಷ್ಟೇ ಹುಬ್ಬಳ್ಳಿಯಲ್ಲಿ ಸಮೀರ್ ಮುಲ್ಲಾ ಅನ್ನೋ ಓರ್ವ ಯುವಕನ ಮೇಲೆ ಲವ್ ಜಿಹಾದ್ ಆರೋಪ ಪ್ರಕರಣ ಕೇಳಿಬಂದಿತ್ತು. 2 ಕಡೆಯಿಂದ ಆರೋಪ ಪ್ರತ್ಯಾರೋಪಗಳು, ಹಲ್ಲೆಗಳು ಮಾಡುವಂಥ ಘಟನೆಗಳು ನಡೆದಿರುವಂಥದ್ದು. ಇದೀಗ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಪ್ರಕರಣ ಕೇಳಿಬಂದಿರುವಂಥದ್ದು. ಮುಫೀಜ್ ಮಿಯಾನವರ್ ಅನ್ನುವಂಥದ್ದು ಓರ್ವ ಯುವಕನ ಮೇಲೆ ಓರ್ವ ಯುವತಿ ಇದೀಗ ಹುಬ್ಬಳ್ಳಿ ನಗರದ ಕೇಶವಾಪುರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿರುವಂಥದ್ದು. ಈ ಮುಫೀಜ್ ಮಿಯಾನವರ್ ತನಗೆ ಕಾಲೇಜಿನ ಒಂದು ಕಾರ್ಯಕ್ರಮದಲ್ಲಿ ನನಗೆ ಪರಿಚಯ ಆಗಿದ್ದ. ಪರಿಚಯ ನಂತರ ನನಗೆ ಸ್ನೇಹವನ್ನು ಬೆಳೆಸ್ಕೊಂಡು ನನಗೆ ಸಲುಗೆಯಿಂದ ವರ್ತಿಸಿ ನನ್ನ ಜೊತೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ. ಅವುಗಳನ್ನು ವಿಡಿಯೋಗಳನ್ನು ಮಾಡಿಟ್ಟುಕೊಂಡು ನಿರಂತರವಾಗಿ ನನಗೆ ಬೆದರಿಕೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾನಂತ ಒಂದು ಆರೋಪವನ್ನು ಯುವತಿ ಮಾಡ್ತಾ ಇರೋಂಥದ್ದು. ಕಳೆದ ಆಗಸ್ಟ್ನಲ್ಲಿ ಸಬ್ ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಿಕ್ಕೂ ಕೂಡ, ಅಂದರೆ ಹೆದರಿಸಿ ಸಬ್ ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಿಕ್ಕೂ ಕೂಡ ಮುಂದಾಗಿದ್ದರು. ಆದರೆ ಕುಟುಂಬಕ್ಕೆ ಮಾಹಿತಿ ಗೊತ್ತಾದ ನಂತರ ಈ ಒಂದು ಮದುವೆ ನಿಂತಿತ್ತು. ಆದರೆ ಇದಾದರೂ ಕೂಡ ಈ ಮುಫೀಜ್ ಏನಿದ್ದಾನೆ ನನಗೆ ನಿರಂತರವಾಗಿ ಕಿರುಕುಳವನ್ನು ನೀಡ್ತಿದ್ದಾನೆ. ನೀನು ನನಗೆ ಸಹಕಾರ ಮಾಡ್ತಿದ್ದರೆ ನನಗೆ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾನೆ, ವೈರಲ್ ಮಾಡ್ತಾನೆ ಅಂತೇಳಿ ಬೆದರಿಕೆ ಹಾಕ್ತಾನೆ ಅಂತೇಳಿ ಯುವತಿ ಇದೀಗ ಕೇಶವಾಪುರ ಪೊಲೀಸ್ ಠಾಣೆಗೆ ಒಂದು ಪ್ರಕರಣವನ್ನು ನೀಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಕೇಳಿ ಬರ್ತಾ ಇದೆ ಅಂತಂದರೆ, ಮೊನ್ನೆ ಸಮೀರ್ ಮುಲ್ಲಾನ ಕೇಸ್ನಲ್ಲಿಯೂ ಕೂಡ ಇದೇ ರೀತಿಯಾಗಿ ಅಂತಂದರೆ ಲೈಂಗಿಕ ಖಾಸಗಿ ಕ್ಷಣಗಳನ್ನು ವಿಡಿಯೋಗಳನ್ನ ಮಾಡ್ಕೊಳ್ಳೋದು, ಫೋಟೋಗಳನ್ನು ತೆಗೆದುಕೊಳ್ಳೋದು, ಅವುಗಳನ್ನೇ ಇಟ್ಕೊಂಡು ಬೆದರಿಕೆ ಹಾಕುವಂಥ ಒಂದು ಪ್ರಕರಣ ನಡೆದರೆ ಇಲ್ಲಿಯೂ ಕೂಡ ಅದೇ ರೀತಿಯಾಗಿರುವಂಥದ್ದು. ಈ ಮುಫೀಜ್ ಕೂಡ ಏನೋ ಯುವತಿ ಜೊತೆ ಇದ್ದಂಥ ಕೆಲ ವಿಡಿಯೋಗಳನ್ನು ಮಾಡಿಟ್ಟುಕೊಂಡಿದ್ದಾನೆ ಅಂತೇಳಿ, ಅವುಗಳೆಲ್ಲವನ್ನು ಕೂಡ ನನಗೆ ನೀನು ಸಹಕಾರ ಮಾಡಿದರೆ ನನ್ನ ಜೊತೆ ನಾನು ಹೇಳಿದಾಗ ಬರದೇ ಇದ್ದರೆ ಅವೆಲ್ಲವನ್ನು ಕೂಡ ವೈರಲ್ ಮಾಡ್ತೇನೆ ಅಂತೇಳಿ ಬೆದರಿಕೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನಂತೆ. ಹೀಗಾಗಿ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಇದೀಗ ಯುವತಿ ತಡವಾಗಿ ಪ್ರಕರಣವನ್ನು ದಾಖಲಿಸಿರುವಂಥದ್ದು. ಯಾಕೆಂದರೆ ಆಕೆಗೂ ಕೂಡ ಸಾಕಷ್ಟು ಒಂದು ಜೀವ ಬೆದರಿಕೆ ಇತ್ತು. ಆದರೆ ಶ್ರೀರಾಮ್ ಸೇನೆ ಸಂಘಟನೆ ಸೇರಿದಂತೆ ಅನೇಕ ಹಿಂದೂಪರ ಸಂಘಟನೆಗಳ ಒಂದು ನೆರವಿನಿಂದ ಇದೀಗ ಯುವತಿ ಪ್ರಕರಣವನ್ನು ದಾಖಲಿಸಿರುವಂಥದ್ದು. ಪ್ರಕರಣವನ್ನು ದಾಖಲಿಸಿಕೊಂಡಂಥ ಪೊಲೀಸರು ಇದೀಗ ಮುಫೀಜಿನ್ಗೋಸ್ಕರ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ಆದರೆ ಹುಬ್ಬಳ್ಳಿಯಲ್ಲಿ ಮೇಲಿಂದ ಮೇಲೆ ಈ ರೀತಿಯಾದಂಥ ಲವ್ ಜಿಹಾದ್ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಲ್ಲಿ ಜನರ ಆತಂಕ ಕೂಡ ಹೆಚ್ಚಾಗಿರುವಂಥದ್ದು. ಪ್ರತಿಮಾ.